ಹಲೋ ಗೆಳೆಯರೇ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 20, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆಯ ಮೊದಲನೇ ಒಂದು ಆರ್ಟಿಕಲನ್ನು ಗಮನಹರಿಸುವಂಥದ್ದಾದರೆ, ಇನ್ಕ್ಲೂಡ್ ಪ್ರಪೋಸಲ್ ಟು ಲಿಂಕ್ ಡಿಜಿಟಲ್ ಕರೆನ್ಸೀಸ್ ಆನ್ ದ ಬ್ರಿಕ್ಸ್ ಅಜೆಂಡಾ ಸೇಸ್ RBI. RBI ಇವತ್ತು ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂತೆ ಬ್ರಿಕ್ಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾವು ಯೂಸ್ ಮಾಡ್ಕೋಬೋದು ಅನ್ನುವಂಥ ಒಂದು ಪ್ರಪೋಸಲನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ತಾ ಇದ್ದಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇವಾಗ ಭಾರತ ಬ್ರಿಕ್ಸನ್ನು ಹೋಸ್ಟ್ ಮಾಡಲಿದೆ, ಅಂದರೆ 2026 ಬ್ರಿಕ್ಸ್ ಸಮಿಟನ್ನು ಹೋಸ್ಟ್ ಮಾಡಲಿದ್ದು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಮುಖಾಂತರ RBI ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಸಜೆಷನನ್ನು ಕೊಡ್ತಾ ಇದೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ನಮ್ಮ ಒಂದು ಡಿಜಿಟಲ್ ಕರೆನ್ಸಿ ಇದೆಯಲ್ಲ, ಭಾರತದ ಒಂದು ಡಿಜಿಟಲ್ ರುಪಿ ಅಂತ ಏನು ಕರಿತೀವಿ, ಓಕೆ, ಈ ಒಂದು ಡಿಜಿಟಲ್ ರುಪಿಯನ್ನು ನಾವು ಬ್ರಿಕ್ಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಯೂಸ್ ಮಾಡ್ಬೋದಲ್ವಾ. ಇದರಿಂದ ಡಾಲರ್ನಿಂದ ಆಗ್ತಾ ಇರುವಂಥ ಒಂದು ಇನ್ಫ್ಲೂಯೆನ್ಸನ್ನು ಕಡಿಮೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇನಿಷಿಯೇಟಿವ್ನ ತೆಗೆದುಕೊಂಡಿದ್ದಾರೆ. ನಮ್ಮನ್ನು ಹೊರತುಪಡಿಸಿ ಬ್ರಿಕ್ಸಲ್ಲಿರ್ತಕ್ಕಂಥ ಯಾವ ರಾಷ್ಟ್ರದಲ್ಲಿ ಡಿಜಿಟಲ್ ಕರೆನ್ಸಿ ಇದೆ ಅಂತಂದರೆ, ಚೈನಾನೂ ಸಹ ಒಂದು ಡಿಜಿಟಲ್ ಕರೆನ್ಸಿನ ಹೊಂದಿದೆ. ಸೊ ಇದರ ಡಿಜಿಟಲ್ ಕರೆನ್ಸಿ ನೇಮು ECNY ಅಂತ. ನಮ್ಮದು ರುಪಿ ಅಂತ ನಾವು ಕರಿತೀವಿ, ಇವ್ರದ್ದು ECNY ಅಂತಲೇ ಹೇಳ್ಬೋದು. ಸೊ ಈ ಒಂದು ಡಿಜಿಟಲ್ ಕರೆನ್ಸಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಟ್ರಾನ್ಸಾಕ್ಷನ್ ಮಾಡೋದು, ನಾವು ಯಾವುದೇ ರಾಷ್ಟ್ರದೊಂದಿಗೆ, ಅದರಲ್ಲೂ ಬ್ರಿಕ್ಸಲ್ಲಿರ್ತಕ್ಕಂಥ ಮೆಂಬರೊಂದಿಗೆ ಟ್ರೇಡ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ, ಅಥವಾ ರೆಮಿಟೆನ್ಸಸ್ ಸಂಬಂಧಪಟ್ಟಂತೆ ಏನಾದರೂ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಒಂದು ಲೋಕಲ್ ಕರೆನ್ಸಿಯನ್ನು ಯೂಸ್ ಮಾಡ್ಬೋದಲ್ವಾ. ಈ ಒಂದು ಹಂತದಲ್ಲಿ ಮಿಡಲ್ ನಾವು ಡಾಲರನ್ನು ಯೂಸ್ ಮಾಡ್ತಾ ಇದ್ವಲ್ಲ, ಇದರಿಂದ ಆಗ್ತಾ ಇರುವಂಥ ಒಂದು ಲಾಸನ್ನು ತಡೆಗಟ್ಟಬೋದು. ವೈ? ಬಿಕಾಸ್ ಇವಾಗ ನೋಡಿ, US ಒಂದು ಆ್ಯಕ್ಷನನ್ನು ನಾವು ತೆಗೆದುಕೊಂಡಾಗ ಎಲ್ಲ ರಾಷ್ಟ್ರಗಳು ಒಂದು ಫಾರೆಕ್ಸ್ ರಿಸರ್ವ್ ಅಂತ ಸೇವ್ ಮಾಡಿರುತ್ತಲ್ಲ, ಈ ಒಂದು ಫಾರೆಕ್ಸ್ ರಿಸರ್ವ್ ಸೇವ್ ಮಾಡಿದಾಗ ಒಂದು ವೇಳೆ US ಆ ಒಂದು ಕಂಟ್ರಿ ಮೇಲೆ ಬ್ಯಾನ್ ಮಾಡಿರುವಂಥ ಹಂತದಲ್ಲಿ ನಮ್ಮ ರಿಸರ್ವ್ ಕಂಪ್ಲೀಟಾಗಿ ಝೀರೋ ಆಗುವಂಥ ಸಾಧ್ಯತೆ ಇರುತ್ತೆ. ಇವಾಗ ನೋಡಿ, ಎಕ್ಸಾಂಪಲನ್ನೇ ತೆಗೆದುಕೊಂಡಾಗ ರಷ್ಯಾದ ಮೇಲೆ ಒಂದು ಇಂಪೋಸಿಷನನ್ನು ಮಾಡ್ತಾಯಿದ್ರೆ, ಕಂಪ್ಲೀಟಾಗಿ ರಷ್ಯಾನ ಒಂದು ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ ಸ್ವಿಫ್ಟ್ ನಡಿನಲ್ಲಿಯೂ ಸಹ ಬ್ಯಾನ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ವಿ. ಇದರಿಂದ ಗೊತ್ತಾಗುತ್ತೆ ರಷ್ಯಾದಲ್ಲಿರುವಂಥ ಒಂದು ಡಾಲರ್ ಏನಿರುತ್ತಲ್ಲ, ಅದು ಝೀರೋ ಆಗುವಂಥ ಒಂದು ಸ್ಥಿತಿಗತಿಗಳು ಕ್ರಿಯೇಟ್ ಆಗಿದೆ. ಈ ಒಂದು ಹಂತದಲ್ಲಿ ನಾವು ಡೈರೆಕ್ಟಾಗಿ ಡಾಲರ್ ಮೇಲೆ ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡ್ತಾ ಬರಬೇಕು ಅನ್ನೋದು. ಇಲ್ಲಿ ನಿಮಗೆ ಸ್ವಿಫ್ಟ್ ಅಂದರೆ ಏನು ಅಂತ ಕೇಳಿರ್ತಾರೆ, ಇದನ್ನು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಸ್ವಿಫ್ಟ್ನ ಇಂಪಾರ್ಟೆನ್ಸ್ ಏನಿದೆ? ಗ್ಲೋಬಲ್ ಲೆವೆಲಲ್ಲಿ ಬ್ಯಾಂಕ್ಗಳ ಮಧ್ಯೆ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ A ಮತ್ತು ಬ್ಯಾಂಕ್ B ಅಂತ ತೆಗೆದುಕೊಂಡಾಗ, ಇದು ಬೇರೆ ರಾಷ್ಟ್ರಕ್ಕೆ ಬಿಲಾಂಗ್ ಆಗ್ತಕ್ಕಂಥ ಬ್ಯಾಂಕ್, ಇದು ಬೇರೆ ರಾಷ್ಟ್ರಕ್ಕೆ ಬಿಲಾಂಗ್ ಆಗ್ತಕ್ಕಂಥ ಬ್ಯಾಂಕ್. ಸೊ X ಕಂಟ್ರಿ Y ಕಂಟ್ರಿ ಅಂತ ಅನ್ಕೊಳ್ಳಿ. ಕಂಟ್ರಿಗಳ ಮಧ್ಯೆ ಒಂದು ಟ್ರಾನ್ಸಾಕ್ಷನ್ ಆಗುವಂಥ ಸಂದರ್ಭದಲ್ಲಿ, ಅಥವಾ ಬ್ಯಾಂಕ್ಗಳ ಮಧ್ಯೆ ಒಂದು ಟ್ರಾನ್ಸಾಕ್ಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸೆಕ್ಯೂರ್ ಪೇಮೆಂಟ್ ಮೆಸೇಜನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇದೊಂದು ಇಂಟರ್ಮೀಡಿಯರಿ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಬ್ಯಾಂಕಿಂಗ್ ಏಜೆನ್ಸಿ ಅಲ್ಲ, ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇದು ಯಾವುದೇ ರೀತಿಯಾದಂಥ ಬ್ಯಾಂಕ್ ಕೆಲಸ ಮಾಡೋ ಥರ ಮಾಡೋದಿಲ್ಲ. ಬಟ್ ಮನಿ ಮೂವ್ ಆಗುವಂಥ ಸಂದರ್ಭದಲ್ಲಿ, ಟ್ರಾನ್ಸಾಕ್ಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸೆಕ್ಯೂರ್ ಇನ್ಫಾರ್ಮೇಷನ್ಸನ್ನು ಕೊಡುತ್ತೆ. ಎಷ್ಟು ಮಟ್ಟಿಗೆ ಅಮೌಂಟು ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಫಾರೆಕ್ಸ್ ರಿಸರ್ವ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ರೆಮಿಟೆನ್ಸಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಗ್ಲೋಬಲ್ ಟ್ರೇಡ್ ರಿಲೇಟೆಡ್ ಇರುವಂಥ ಒಂದು ಬ್ಯಾಕ್ ಬೋನ್ ಆಗಿ ಇದು ಆ್ಯಕ್ಟ್ ಮಾಡ್ತಾ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇದು ಇಂಪಾರ್ಟೆಂಟ್. ಸೊ ಈ ಒಂದು ಸ್ವಿಫ್ಟ್ ಪ್ಲ್ಯಾಟ್ಫಾರ್ಮ್ನಿಂದ ರಷ್ಯಾವನ್ನು ಹೊರಗಡೆ ಹಾಕಿರೋದಾಗಿ ನೋಡ್ತಾ ಇದ್ವಿ. ಇದರ ಫುಲ್ ಫಾರ್ಮ್ ಏನಂತಂದರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಅಂತ ಗಮನ ಹರಿಸ್ಬೋದು. ಇದು ಇಂಪಾರ್ಟೆಂಟ್. ನಿಮಗೆ ಕೇಳ್ಬೋದು ಡೈರೆಕ್ಟಾಗಿ ಎಕ್ಸ್ಪಾನ್ಷನ್ ಏನಿದೆ ಅಂತ, ಸಿಂಪಲ್ ಆಗಿಯೂ ಸಹ ಗ್ರೂಪ್ C ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಆರ್ಟಿಕಲ್ ಅಡಿಗೆ ಶಿಫ್ಟ್ ಆಗೋದಾದರೆ, ಪ್ರಸ್ತುತವಾಗಿ ನಾವು ನೋಡಿದ್ವಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ನಾವು ಹೆಚ್ಚು ಪ್ರಮೋಟ್ ಮಾಡಬೇಕು ಅಂತ. ಡೆಫಿನೆಟ್ಲಿ ಇದು US ಮೇಲೆ ಮತ್ತೆ ಒಂದು ಅಗ್ರೆಷನನ್ನು ಕ್ರಿಯೇಟ್ ಮಾಡುತ್ತೆ. ಅವರು ಯಾವ ರೀತಿ ಅಂತ ಸ್ಟೆಪ್ಸ್ ತೆಗೆದುಕೊಳ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ RBI ಹೇಳೋ ಪ್ರಕಾರ ನಾವು ಯಾವುದೇ ರೀತಿಯಾಗಿ ಡಿಡಾಲರೈಸೇಷನ್ ಪ್ರಮೋಟ್ ಮಾಡ್ತಾ ಇಲ್ಲ, ನಮ್ಮ ಒಂದು ರುಪಿಯನ್ನು ಇಂಟರ್ನ್ಯಾಷನಲೈಸ್ ಮಾಡಬೇಕು ಅಂತ ಮುಂದಾಗ್ತಾ ಇದ್ದೀವಿ. ನಮ್ಮ ಒಂದು ಪೇಮೆಂಟ್ ಎಫಿಷಿಯನ್ಸಿಯನ್ನು ಇಂಪ್ರೂವೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಜೆಷನನ್ನು ಇವಾಗ RBI ಮಾಡ್ತಾ ಇದೆ. ಇದು ಯಾವುದೇ ರೀತಿಯಾಗಿ ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಆಗಲ್ಲ, ಬಟ್ ಟ್ರಯಲ್ ಆ್ಯಂಡ್ ಎರರ್ನ ಆಧಾರದ ಮೇಲೆ ನಾವು ಒಂದು ಡೊಮೆಸ್ಟಿಕ್ ಕರೆನ್ಸಿಯನ್ನು ಹೆಚ್ಚು ಯೂಸ್ ಮಾಡಬೇಕು. ಡೈರೆಕ್ಟಾಗಿ ಬ್ರಿಕ್ ಮೆಂಬರ್ಸ್ಗಳು ಅಲ್ಲಿ ಇರ್ತಕ್ಕಂಥ ಒಂದು ಕರೆನ್ಸಿ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡಿದರೆ ಡಾಲರ್ ಮೇಲಿರುವಂಥ ಡಿಪೆಂಡೆನ್ಸಿ ಆಗಿರ್ಬೋದು, ಒಂದು ನಮ್ಮ ಕರೆನ್ಸಿಗೂ ಸಹ ಸೆಕ್ಯೂರಿಟಿ ಸಿಕ್ಕತ್ತೆ ಅಂತಲೇ ಹೇಳ್ಬೋದು. ಟ್ರೇಡ್ ಸೆಟಲ್ಮೆಂಟ್ಗೆ ಸಂಬಂಧಿಸಿದಂತೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಒಂದು ಇಂಪಾರ್ಟೆನ್ಸನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. GS ಪೇಪರ್ 2 ನಡಿನಲ್ಲಿ, ಅದರಲ್ಲೂ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಬಂದಾಗ
ಟ್ರೇಡ್ ವಾರ್ ಇವಾಗ ನಡೀತಾ ಇದೆ. ಯಾವ ರೀತಿ ಅಂತ ರೀಜನಲ್ ಗ್ರೂಪ್ಗಳು ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಬಿಕಾಸ್ ಇವಾಗ ಕ್ರಾಸ್ ಬಾರ್ಡರ್ ಪೇಮೆಂಟ್ ಸಿಸ್ಟಮನ್ನು ಇಂಪ್ರೂವೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ 2026ರಲ್ಲಿ ನಡೀತಾ ಇರ್ತಕ್ಕಂಥ ಸಮಿಟ್ಟಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡಲಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಒಂದು ಸಿಂಪಲ್ ಕ್ವಶನ್ನ ಕೇಳೋದಾದರೆ, ಬ್ರಿಕ್ಸ್ ಗ್ರೂಪಿಂಗ್ ಅಡಿಯಲ್ಲಿ ಒಟ್ಟಾರೆಯಾಗಿ ಎಷ್ಟು ಮೆಂಬರ್ಸ್ಗಳಿದ್ದಾವೆ? ರೀಸೆಂಟಾಗಿ ಆ್ಯಡ್ ಆಗಿರತಕ್ಕಂಥ ಮೆಂಬರ್ ಕಂಟ್ರಿ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಒಂದು ಇಶ್ಯೂಗೆ ಶಿಫ್ಟ್ ಆಗೋದಾದರೆ, IMF ಅಪ್ಗ್ರೇಡ್ಸ್ ಇಂಡಿಯಾಸ್ ಗ್ರೋತ್ ಪ್ರೊಜೆಕ್ಷನ್ ಟು 7.3%. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಆಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ನಾವು ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡಬೇಕು. ಇವಾಗ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಭಾರತದ ಒಂದು GDP ಗ್ರೋತ್ ಎಷ್ಟು ಮಟ್ಟಿಗಿದೆ ಅಂತ ಒಂದು ಫಾರ್ಕಾಸ್ಟಿಂಗನ್ನು ಮಾಡಿದ್ದಾರೆ, ಎಸ್ಟಿಮೇಷನನ್ನು ಮಾಡಿದ್ದಾರೆ. ಈ ಮೊದಲು 6.6% ಅಂತ ಹೇಳ್ತಾ ಇದ್ರು, ಇವಾಗ 7.3% ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ಇಂಪಾರ್ಟೆಂಟ್. ಸೊ ಇವಾಗ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನಡಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಅಂತ IMF ಹೇಳ್ತಾ ಬರುತ್ತೆ. ಇವಾಗ ಭಾರತದಲ್ಲಿ ಯೂನಿಯನ್ ಗೌರ್ಮೆಂಟ್ ಒಂದು ಎಸ್ಟಿಮೇಷನ್ ಆಧಾರದ ಮೇಲೆ ನಾವು ನೋಡೋದಾದರೆ, ಫೈನಾನ್ಷಿಯಲ್ ಇಯರ್ 2025 ಹಾಗೂ 26 ಇದರ ಒಂದು ಎಸ್ಟಿಮೇಷನನ್ನು ನಾವು ಕನೆಕ್ಟ್ ಮಾಡೋದಾದರೆ, ಭಾರತದ ಒಂದು ಫಾರ್ಕಾಸ್ಟಿಂಗ್ ಎಷ್ಟಿದೆ? 7.4% ಇದೆ. ಇವಾಗ ನೋಡಿ IMF ಸಹ 7.3% ಅಂತ ಹೇಳ್ತಾ ಇದೆ. ಆಲ್ಮೋಸ್ಟ್ ಕ್ಲೋಸ್ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಈ ಒಂದು ಪ್ರೊಜೆಕ್ಷನ್ನು IMFಗೆ ಲಿಂಕ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಗ್ರೋತ್ ಎಷ್ಟು ಮಟ್ಟಿಗಿದೆ? 2026ರಲ್ಲಿ ಒಂದು ಮಾಡ್ತಾ ಇರ್ತಕ್ಕಂಥ ಎಸ್ಟಿಮೇಷನ್ 3.3% ಇದೆ. ಇದು ಗ್ಲೋಬಲ್ ಲೆವೆಲ್ನ ಒಂದು ಕಂಟೆಕ್ಸ್ಟು. 2027ರಲ್ಲಿ 3.2% ಆಗುವಂಥ ಸಾಧ್ಯತೆ ಇದೆ ಅಂತ ಎಸ್ಟಿಮೇಷನನ್ನು ಮಾಡ್ತಾ ಇದ್ದಾರೆ. ಇದು ಗ್ಲೋಬಲ್ ಲೆವೆಲ್ನ ಒಂದು ಗ್ರೋತ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ GDP ಗ್ರೋತ್ ಅಂತಲೇ ನಾವು ಹೇಳ್ಬೋದು. ಇವಾಗ ಕಾರಣಗಳು ಏನಿರ್ಬೋದು? ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಗ್ರೋತ್ಗೆ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ಗಳು ಏನಿದೆ? ಕೆಲವು ಚಾಲೆಂಜಸ್ಗಳು ಹಾಗೂ ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವಾ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೆಡ್ವಿಂಡ್ ಅನ್ನುವಂಥ ಟರ್ಮನ್ನು ಯೂಸ್ ಮಾಡ್ತೀವಿ. ಹೆಡ್ವಿಂಡ್ ಅಂತಂದರೆ ನಮಗೆ ಎದುರಾಗ್ತಕ್ಕಂಥ ಸಮಸ್ಯೆಗಳು. ಜನರಲಿ ಟ್ರೇಡ್ ಪಾಲಿಸಿಯನ್ನು ನಾವು ಕನೆಕ್ಟ್ ಮಾಡ್ಬೋದಲ್ಲ. ಇಲ್ಲಿ ರಾಷ್ಟ್ರಗಳಾಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಗ್ರೂಪಿಂಗ್ಗಳಾಗಿರ್ಬೋದು, ಟ್ರೇಡ್ ಪಾಲಿಸಿನಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ, ಅನ್ಸರ್ಟಿನಿಟಿ ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಹೆಡ್ವಿಂಡ್ ನಡಿನಲ್ಲಿ ಬೇಸಿಕಲಿ ನಾವು ಟ್ರೇಡ್ ರಿಲೇಟೆಡ್ ಇರುವಂತಹ ಪಾಲಿಸೀಸನ್ನು ಕನೆಕ್ಟ್ ಮಾಡ್ಬೋದು. ಟ್ರೇಡ್ ಪಾಲಿಸೀಸಲ್ಲಿ ಅನ್ಸರ್ಟಿನಿಟಿ ಕ್ರಿಯೇಟ್ ಆಗ್ತಾ ಇದೆ ಅಂತ. ಫೇವರೇಬಲ್ ಕಂಡೀಷನ್ಸ್ಗಳು ಡೆಫಿನೆಟ್ಲಿ ಇರುತ್ತಲ್ವ, ಅದನ್ನು ನಾವು ಟೇಲ್ ವಿಂಡ್ ಅನ್ನುವಂಥ ಟರ್ಮಿಂದ ಯೂಸ್ ಮಾಡ್ತೀವಿ. ಸಪೋರ್ಟಿವ್ ಫ್ಯಾಕ್ಟರ್ಸ್ಗಳಂತಂದರೆ, ಇವಾಗ ನಾವು ತಂತ್ರಜ್ಞಾನದಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡ್ತಾ ಇದ್ದೀವಿ. ಟೆಕ್ನಾಲಜಿಕಲ್ ಇನ್ವೆಸ್ಟ್ಮೆಂಟ್ನ ಮುಖಾಂತರ ನಾವು ಇನೋವೇಷನನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ನಮ್ಮ ಒಂದು ಗ್ರೋತ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕನೆಕ್ಟ್ ಮಾಡ್ಬೋದಲ್ವಾ. ಹಾಗೂ ಸರ್ಕಾರ ತರ್ತಾ ಇರತಕ್ಕಂಥ ಫಿಸಿಕಲ್ ಪಾಲಿಸೀಸ್ಗಳು, ಮಾನಿಟರಿ ಪಾಲಿಸೀಸ್ಗಳು ಒಂದು ಸ್ಟೆಬಿಲಿಟಿಯನ್ನು ತರ್ತಾ ಇದೆ, ಸಪೋರ್ಟಿವ್ ಫ್ಯಾಕ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ ಅನ್ನೋದನ್ನು ಗಮನಿಸ್ಬೋದು. ಜೊತೆಗೆ ಪ್ರೈವೇಟ್ ಸೆಕ್ಟರ್ ಮೇಲೆ ನಾವು ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದೀವಿ. ಇದರಿಂದನೂ ಸಹ ಗ್ಲೋಬಲ್ ಲೆವೆಲಲ್ಲಿ ಒಂದು ಗ್ರೋತನ್ನು ಕಾಣಲಿಕ್ಕೆ ಅಥವಾ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಸಾಕಷ್ಟು ಸಹಕಾರಿ ಆಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಭಾರತದಲ್ಲಿರುವಂತಹ ಒಂದು ಸ್ಥಿತಿಗತಿಯನ್ನು ನೋಡೋದಾದರೆ, IMF ಪ್ರೊಜೆಕ್ಟ್ ಮಾಡೋದ್ರ ಪ್ರಕಾರ ಭಾರತದಲ್ಲಿ ಒಂದು ಇನ್ಫ್ಲೇಷನ್ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸಾಕಷ್ಟು ಎಫರ್ಟ್ಸನ್ನು ಮಾನಿಟರಿ ಪಾಲಿಸಿ ಮುಖಾಂತರ ಹಾಕ್ತಾ ಇದ್ದೀವಿ. 4% ಟಾರ್ಗೆಟನ್ನು ನಾವು ಇಟ್ಕೋಬೇಕಲ್ವ. ಅದರಲ್ಲೂ ಫುಡ್ ಪ್ರೈಸಸಲ್ಲಿ ಕಡಿಮೆ ಇರುವಂಥ ಒಂದು ಸ್ಥಿತಿಗತಿ ಆಧಾರದ ಮೇಲೆ ಇವಾಗ ನಮ್ಮದು ಇನ್ಫ್ಲೇಷನ್ ನಿಯರ್ಲಿ 4% ಇದೆ ಅನ್ನುವಂಥ ಆಸ್ಪೆಕ್ಟನ್ನು ಗಮನಿಸ್ಬೋದು. ಇದರಿಂದ ಗೊತ್ತಾಗುತ್ತೆ ಭಾರತ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಅಂತ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರಿಂದ ಇನ್ವೆಸ್ಟರ್ಸ್ಗಳ ಒಂದು ಕಾನ್ಫಿಡೆನ್ಸು ಸ್ಟ್ರಾಂಗ್ ಆಗುತ್ತೆ. ಯಾಕೆ IMF ರಿಪೋರ್ಟ್ ನಮಗೆ ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ಒಂದು ಭಾರತದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಲಿಕ್ಕೂ ಸಹ ಸಹಕಾರಿ ಆಗುವಂಥದ್ದನ್ನು ಗಮನಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಒಂದು ಎಕನಾಮಿಕ್ ಗವರ್ನೆನ್ಸ್ ಅಂತ ಬಂದಾಗ ಭಾರತದ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನುವಂಥ ಆಸ್ಪೆಕ್ಟು ಸಹ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ IMF ಕೊಡ್ತಾ ಇರತಕ್ಕಂಥ ಒಂದು ಪ್ರೊಜೆಕ್ಷನ್ ನಮಗೆ ಇಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. IMF ಅಂತ ಬಂದಾಗ IMFನ ಅನದರ್ ಇಂಪಾರ್ಟೆನ್ಸ್ ಆಸ್ಪೆಕ್ಟ್ ಏನಿದೆ? IMFನ ಒಂದು ರೆಲೆವೆನ್ಸನ್ನು ನಾವು ಕನೆಕ್ಟ್ ಮಾಡಬೇಕಲ್ವಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಆಲ್ರೆಡಿ ಎಕ್ಸಾಮಿನೇಷನಲ್ಲಿ IMF ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಸಾಕಷ್ಟು ಸರ್ತಿ ಕೇಳಿದ್ದಾರೆ. ಯಾವಾಗ ಫಾರ್ಮ್ ಆಗಿದೆ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಫಂಕ್ಷನ್ನು ನಮಗೆ ಇಂಪಾರ್ಟೆಂಟ್. 1944ರಲ್ಲಿ IMF ಫಾರ್ಮ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಬ್ರಿಟನ್ ವುಡ್ ಕಾನ್ಫರೆನ್ಸ್ ನಡೆಯಲ್ಲಿ ಇದು ಫಾರ್ಮ್ ಆಗಿದೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ನಾವು ಗಮನಿಸಬೇಕು. ಸೊ ಗ್ಲೋಬಲ್ ಲೆವೆಲಲ್ಲಿ ಒಂದು ಮಾನಿಟರಿ ಕೋಆಪ್ರೇಷನ್ನ ತರುವಂಥ ಹಂತದಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಸಹ ತರುವಂಥದ್ದು ಒಂದು ಕೋಆಪ್ರೇಷನ್ ಅಂತ ನೋಡಿದ್ವಿ.
ಹಾಗೂ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಸಸ್ಟೈನೇಬಲ್ ಆಗಿ ಒಂದು ಎಕನಾಮಿಕ್ ಗ್ರೋತ್ ಆಗ್ತಾ ಇರಲಿ, ಸುಸ್ಥಿರವಾಗಿರ್ತಕ್ಕಂಥ ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇದು ಫೋಕಸನ್ನು ಮಾಡುತ್ತೆ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ವಾಷಿಂಗ್ಟನ್ DC USA. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಸೊ ಇಲ್ಲಿ ವೋಟಿಂಗ್ ಸಿಸ್ಟಮ್ ಜನರಲಿ ಕೋಟಾ ಬೇಸ್ಡ್ ಸಿಸ್ಟಮನ್ನು ನಾವು ನೋಡ್ತಾ ಇದ್ದೀವಿ. US ಒಂದು ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಗಿದೆ ಅನ್ನುವಂಥ ಒಂದು ಕ್ಲಾರಿಟಿ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಪ್ರಸ್ತುತವಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಮಾನಿಟರಿ ಕೋಆಪರೇಷನನ್ನು ತರ್ತಾ ಇದೆ ಅಂತ ನಾವು ನೋಡಿದ್ವಿ. ರೇಟ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೆಬಿಲಿಟಿಯನ್ನು ತರಲಿಕ್ಕೆ ಇದು ಮುಂದಾಗ್ತಾ ಇದೆ ಅಂತ ನಾವು ಗಮನಿಸ್ಬೋದು. ಸೊ ಒಂದು ರಾಷ್ಟ್ರ ಇವತ್ತು ಫೈನಾನ್ಷಿಯಲಿ ತುಂಬ ಕ್ರೈಸಿಸನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತಂದರೆ, BOP ಕ್ರೈಸಿಸ್ ನಡೀತಾ ಇದೆ ಅಂತಂದರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಹಂತದಲ್ಲಿ ಶಾರ್ಟ್ ಟರ್ಮ್ ಆಗಿ ಆ ಒಂದು ರಾಷ್ಟ್ರಕ್ಕೆ ಸಪೋರ್ಟನ್ನು ಮಾಡುತ್ತೆ, ಆರ್ಥಿಕವಾಗಿ ಒಂದು ಅಸಿಸ್ಟೆನ್ಸನ್ನು ಕೊಡುತ್ತೆ ಅಂತಲೇ ನಾವು ಗಮನಿಸ್ಬೋದು. ಇಲ್ಲಿ ಇನ್ನೊಂದು ಆ್ಯಂಗಲ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಅಂತಂದರೆ, IMF ಕೊಡ್ತಾ ಇರುವಂತಹ ಇಂಪಾರ್ಟೆಂಟ್ ರಿಪೋರ್ಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ಸಿಂಪಲಾಗಿ ಕೇಳಿರ್ತಾರೆ, ನಾವು ಮಿಸ್ ಔಟ್ ಮಾಡಬಾರ್ದು. ನಿಮಗೆ IMFಗೆ ಸಂಬಂಧಪಟ್ಟಂತೆ, ವರ್ಲ್ಡ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ WHO ರಿಪೋರ್ಟನ್ನು ಕೊಡುತ್ತಲ್ಲ, ಇವೆಲ್ಲವೂ ಕ್ಲಿಯರಾಗಿ ಗೊತ್ತಿದ್ದರೆ ಅಟ್ಲೀಸ್ಟ್ ನಿಮಗೆ ಎಲಿಮಿನೇಷನ್ ಮಾಡುವಂಥ ಹಂತದಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಪ್ಷನ್ಸ್ ಕೊಟ್ಟಿದ್ರು ಇದು IMFಗೆ ಸಂಬಂಧಪಟ್ಟಿದೆ ಅಂತ ಇಮಿಡಿಯೇಟಾಗಿ ನೀವು ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಷನ್ ಟೆಕ್ನಿಕ್ನ ಮುಖಾಂತರ ಸಾಕಷ್ಟು ಕ್ವಶನ್ಸ್ಗಳನ್ನು ನೀವು ಟ್ಯಾಕಲ್ ಮಾಡ್ಬೋದು. ಸೊ ಇವಾಗ ನೋಡಿ, IMF ರಿಲೀಸ್ ಮಾಡುವಂಥ ರಿಪೋರ್ಟ್ಗಳನ್ನು ಇಲ್ಲಿ ಲಿಸ್ಟ್ ಔಟ್ ಮಾಡಲಾಗಿದೆ. ಮೊದಲೇದಾಗಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ರಿಲೀಸ್ ಮಾಡುತ್ತೆ, ವರ್ಷದಲ್ಲಿ 2 ಸರ್ತಿ ಮಾಡುತ್ತೆ. ಬೈ ಆ್ಯನ್ಯುವಲ್ ರಿಪೋರ್ಟ್ ಆಗಿದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಗ್ಲೋಬಲ್ ಲೆವೆಲಲ್ಲಿ ಒಂದು ಗ್ರೋತ್ ಯಾವ ರೀತಿಯಾಗಿದೆ, ಇನ್ಫ್ಲೇಷನ್ನ ಒಂದು ಕಂಡೀಷನ್ ಯಾವ ರೀತಿಯಾಗಿದೆ, ಟ್ರೇಡ್ ಯಾವ ರೀತಿಯಾಗಿದೆ ಅಂತ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಕಂಡೀಷನ್ಗೆ ಸಂಬಂಧಪಟ್ಟಂಥ ಒಂದು ಸ್ಥಿತಿಗತಿಗಳನ್ನು ಹೇಳುತ್ತೆ. ಇದರಿಂದ ನಾವು ಯಾವ ಒಂದು ಪೊಸಿಷನಲ್ಲಿದ್ದೇವೆ ಗ್ಲೋಬಲ್ ಎಕಾನಮಿ ಅಂತ ಬಂದಾಗ ಭಾರತದ ಒಂದು ಪರಿಸ್ಥಿತಿಯನ್ನು ಕಂಪ್ಯಾರಿಸನ್ ಮಾಡಲಿಕ್ಕೆ ಇದು ಈಸಿ ಆಗುತ್ತೆ ಅಂತಲೇ ಗಮನಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ಸಹ IMF ರಿಲೀಸ್ ಮಾಡುತ್ತೆ. ಇದನ್ನೂ ಸಹ ಬೈ ಆ್ಯನ್ಯುವಲ್ ರಿಪೋರ್ಟ್ ಆಗಿದೆ ಅಂತ ಕ್ಲಿಯರಾಗಿ ನಿಮ್ಗೆ ಗೊತ್ತಿರಲಿ. ಇಲ್ಲಿ ಯಾವ ರೀತಿಯಾಗಿ ರಿಸ್ಕನ್ನು ಅನಲೈಸ್ ಮಾಡ್ತಾರೆ ಅಂದರೆ, ಮೊದಲು ನಾವು ಗ್ರೋತ್ ಎಷ್ಟು ಮಟ್ಟಿಗಿದೆ, ಇನ್ಫ್ಲೇಷನ್ ಎಷ್ಟು ಮಟ್ಟಿಗಿದೆ, ಟ್ರೇಡ್ ಎಷ್ಟು ಮಟ್ಟಿಗಿದೆ ಅಂತ ನೋಡ್ತಾ ಇದ್ವಿ. ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾವ ರೀತಿ ಅಂತ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗಿದೆ, ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಏನು ರಿಸ್ಕ್ ಕ್ರಿಯೇಟ್ ಆಗಿದೆ, ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ಗಳು ಏನಿದಾವೆ ಅಂತ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಕ್ಯಾಪಿಟಲ್ ಫ್ಲೋ ಆಗ್ತಾ ಇದೆ, ಯಾವ ರೀತಿಯಾದಂತಹ ಸಾಲಗಳು ಕ್ರಿಯೇಟ್ ಆಗ್ತಾ ಇದೆ, ಡೆಟ್ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ಗೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟನ್ನು ಇದು ಕೊಡುತ್ತೆ. ಓಕೆ, ಇನ್ನೊಂದು ಫಿಸ್ಕಲ್ ಮಾನಿಟರ್ ಅನ್ನುವಂಥದ್ದನ್ನು ರಿಲೀಸ್ ಮಾಡುತ್ತೆ. ಇದು ಫಿಸ್ಕಲ್ ಡೆಫಿಸಿಟ್ ಹಾಗೂ ಪಬ್ಲಿಕ್ ಡೆಟ್ ಯಾವ ರೀತಿಯಾಗಿದೆ, ಸರ್ಕಾರ ಯಾವ ರೀತಿಯಾದಂಥ ಒಂದು ಸ್ಪೆಂಡಿಂಗನ್ನು ಮಾಡ್ತಾ ಇದೆ, ಟ್ಯಾಕ್ಸೇಷನ್ ಟ್ರೆಂಡ್ ಯಾವ ರೀತಿಯಾಗಿದೆ ಅಂತ ಕಂಪ್ಲೀಟಾಗಿ ಒಂದು ಮಾನಿಟರಿಂಗ್ ರಿಲೇಟೆಡ್ ಇರತಕ್ಕಂಥ ರಿಪೋರ್ಟನ್ನು ಕೊಡುತ್ತೆ. ಸೊ ನಿಗಾ ವಹಿಸ್ತಾ ಇರುವಂಥ ಸ್ಥಿತಿಗತಿಗಳನ್ನು ಇಲ್ಲಿ ನೋಡ್ಬೋದು. ಜೊತೆಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪೊಸಿಷನ್ ಸ್ಟ್ಯಾಟಿಸ್ಟಿಕ್ಸನ್ನು ಸಹ ರಿಲೀಸ್ ಮಾಡುತ್ತೆ. ಇದರ ಮುಖಾಂತರ ಕರೆಂಟ್ ಅಕೌಂಟ್ ಡೆಫಿಸಿಟ್ ಎಷ್ಟು ಮಟ್ಟಿಗಿದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಟ್ಟಿಗಿದೆ, ಪೋರ್ಟ್ಫೋಲಿಯೋ ಫ್ಲೋಸ್ ಎಷ್ಟು ಮಟ್ಟಿಗಿದೆ ಅಂತ ಎಲ್ಲವನ್ನು ಅನಲೈಸ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ. ಅಂದರೆ ಒಂದು ಎಕ್ಸ್ಟರ್ನಲ್ ಸೆಕ್ಟರ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದು ರಿಪೋರ್ಟನ್ನು ಕೊಡುತ್ತೆ. IMF ಫೈನಾನ್ಷಿಯಲ್ ಸೌಂಡ್ನೆಸ್ ಇಂಡಿಕೇಟರ್ಸ್ ಅಂತಲೂ ಸಹ ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಪ್ರಸ್ತುತವಾಗಿ ಬ್ಯಾಂಕ್ ಸೆಕ್ಟರಲ್ಲಿ ಯಾವ ರೀತಿಯಾದಂಥ ಒಂದು ಕಂಡೀಷನ್ ಇದೆ, ಹೆಲ್ದಿ ಇದೆಯೋ ಇಲ್ವೋ, ಬ್ಯಾಂಕಿಂಗ್ ಸೆಕ್ಟರ್ ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದೆ, ಕ್ಯಾಪಿಟಲ್ ಅಡಿಕ್ವೆಸಿ ಎಷ್ಟು ಮಟ್ಟಿಗಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಎಷ್ಟು ಮಟ್ಟಿಗಿದೆ, ಇವೆಲ್ಲವನ್ನು ಐಡೆಂಟಿಫೈ ಮಾಡಲಿಕ್ಕೆ ಬ್ಯಾಂಕಲ್ಲಿ ಇರ್ತಕ್ಕಂಥ ಒಂದು ಸ್ಟೆಬಿಲಿಟಿಯನ್ನು ಇದು ಐಡೆಂಟಿಫೈ ಮಾಡುತ್ತೆ, ಅನಲೈಸ್ ಮಾಡುತ್ತೆ. ಈ ಎಲ್ಲ ರಿಪೋರ್ಟ್ಗಳು ನಮಗೆ ಇಂಪಾರ್ಟೆಂಟು. ಸೊ ಅದರ ಒಂದು ಪರ್ಪಸ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ರಿಲೀಸ್ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ IMF ಯಾವ ರೀತಿ ಅಂತ ಪ್ರೊಜೆಕ್ಷನ್ನ ಕೊಟ್ಟಿದೆ ಅನ್ನೋಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್. ಮುಂದಿನದಾಗಿ ಇನ್ ಫೈಟಿಂಗ್ ಕಿಲ್ಸ್ ಥರ್ಡ್ ಕಾಜಿರಂಗ್ ಟೈಗರ್ ವಿತ್ ಇನ್ ಅ ಫೋರ್ತ್ ನೈಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಕಳೆದ 2 ವೀಕಲ್ಲಿ 3 ಟೈಗರ್ಗಳ ಸಾವನ್ನು ನಾವು ನೋಡ್ತಾ ಇದ್ದೀವಿ. ಕಾಜಿರಂಗ್ ನ್ಯಾಷನಲ್ ಪಾರ್ಕಲ್ಲಿ ಆಗ್ತಾ ಇರುವಂಥ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ. ಅಸ್ಸಾಮಲ್ಲಿ ಲೊಕೇಟ್ ಆಗಿರುವಂಥ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ನಮಗೆ ಇಂಪಾರ್ಟೆಂಟ್. ಇಲ್ಲಿ ಟೈಗರ್ನ ಒಂದು ಲೊಕೇಶನ್ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. ಪ್ರಸ್ತುತವಾಗಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಅಂತಂದರೆ ಅಡಲ್ಟ್ ಫೀಮೇಲ್ ಟೈಗರ್ನ ಒಂದು ಲೇಟೆಸ್ಟ್ ಡೆತ್ ಆಗಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಕಾರಣಗಳು ಏನಿರ್ಬೋದು ಅಂತ ನಾವು ತಿಳ್ಕೊಳ್ಬೇಕು. 2024ರ ಒಂದು ಸೆನ್ಸಸ್ಸನ್ನು ಗಮನ ಹರಿಸಿದ್ದೇ ಆದರೆ ಕಾಜಿರಂಗ್ ಟೈಗರ್ ಸ್ಟೇಟಸ್ ನಾವು ನೋಡಿದಾಗ 148 ಟೈಗರ್ಗಳ ಒಂದು ಪ್ರೆಸೆನ್ಸನ್ನು ಕಾಣ್ತಾ ಇದ್ವಿ. ಮೊದಲು 104 ಇತ್ತು. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಟೈಗರ್ಗಳ ಒಂದು ಸಂಖ್ಯೆ ಹೆಚ್ಚಾಗಿರೋದಾಗಿ. ಸೊ ಡೆನ್ಸೆಸ್ಟ್ ಟೈಗರ್ ಹ್ಯಾಬಿಟೈಟ್ ಅಂತಲೇ ಹೇಳ್ಬೋದು. ಕಾಜಿರಂಗಲ್ಲಿ ಇವಾಗ ಸಾಕಷ್ಟು ಟೈಗರ್ಗಳು ಇದೆ, ಆದರೆ ಪ್ರಸ್ತುತವಾಗಿ ಅದರ ಒಂದು ಟೆರಿಟರಿನಲ್ಲಿ ಕ್ರೌಡಿಂಗ್ ಆಗ್ತಾ ಇರೋದ್ರಿಂದ ಡೆತ್ ಆಗ್ತಾ ಇರೋದನ್ನು ಗಮನಿಸ್ಬೋದು. ಇಲ್ಲಿ ನ್ಯಾಚುರಲ್ ಡೆತ್ತೇ ರೀಸನ್ ಆಗಿದೆ ಅಂತ ಹೇಳ್ಬೋದು. ಟೈಗರನ್ನು ಅಬ್ಸರ್ವ್ ಮಾಡಿದಾಗ ಇದೊಂದು ಸಾಲಿಟರಿ ಎನಿಮಲ್ ಅಂತ ಅನಿಸ್ಕೊಳ್ಳುತ್ತೆ ಹಾಗೂ
ಟೆರಿಟೋರಿಯಲ್ ಎನಿಮಲ್ ಅಂತಲೂ ಸಹ ಕರೀತಾರೆ. ಅಂದರೆ ತನ್ನದೇ ಆಗಿರತಕ್ಕಂಥ ಒಂದು ಬಾರ್ಡರ್ನ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅಲ್ಲಿ ತನ್ನ ಅಧಿಕಾರವನ್ನು ಅದು ಚಲಾಯಿಸುತ್ತೆ ಅಂತ ಹೇಳ್ಬೋದು. ಅಂದರೆ ಪ್ರಾಪರಾಗಿ ಒಂದು ಏರಿಯಾನಲ್ಲಿ ಡಾಮಿನೆನ್ಸನ್ನು ತೋರಿಸುತ್ತೆ. ಹಾಗಾಗಿ ಓವರ್ ಕ್ರೌಡಿಂಗ್ ಆಗೋದ್ರ ಮುಖಾಂತರ ಫೈಟಿಂಗ್ ಆಗೋದು ಕಾಮನ್ ಅಂತಲೇ ಹೇಳ್ಬೋದು. ಸೊ ಎಕ್ಸ್ಪರ್ಟ್ಗಳ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಆಧಾರದ ಮೇಲೆ ಎಕೊಲಾಜಿಕಲ್ ಲಿಮಿಟ್ ಏನಿದೆಯಲ್ಲ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಏರಿಯಾದಲ್ಲಿ, ಅದರಲ್ಲೂ ಕಾಜಿರಂಗೆ ಸಂಬಂಧಪಟ್ಟಂತೆ ಕ್ರಾಸ್ ಆಗಿದೆ ಅಂತ ಹೇಳ್ಬೋದು. ಸೊ ಡೆನ್ಸಿಟಿ ಇವಾಗ ಜಾಸ್ತಿ ಆಗ್ತಾ ಇರೋದೇ ಒಂದು ರೀಸನ್ ಆಗಿದೆ. ಇಲ್ಲಿ ಟೈಗರ್ ಫೀಡ್ ಮಾಡ್ತಕ್ಕಂಥ ಪ್ರೇಗಳ ಒಂದು ಅಬಂಡೆನ್ಸ್ ಜಾಸ್ತಿನೇ ಇದೆ. ಡೀರ್ ಆಗಿರ್ಬೋದು, ವೈಲ್ಡ್ ಬಫೆಲೋ, ವೈಲ್ಡ್ ಬೋರ್ ಇವೆಲ್ಲ ಸಹ ಅಬಂಡೆಂಟಾಗಿ ಕಾಜಿರಂಗದಲ್ಲಿ ಅವೈಲೇಬಲ್ ಇದೆ. ಫುಡ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲ. ಇವಾಗ ಡೆತ್ ಆಗ್ತಾ ಇರೋದು ಫುಡ್ ರಿಲೇಟೆಡ್ ಇರ್ತಕ್ಕಂತೆ ಇಲ್ಲ, ಆದರೆ ಫೈಟಿಂಗ್ ನಡೀತಾ ಇದೆ. ಇದಕ್ಕೆ ಕಾರಣ ಅಂತಂದರೆ ಓವರ್ ಕ್ರೌಡಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕನ್ಸರ್ವೇಷನ್ ಕನ್ಸರ್ನ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದಲ್ವಾ. ನಾವು ಸಂರಕ್ಷಣೆ ಮಾಡ್ತಕ್ಕಂಥ ಹಂತದಲ್ಲಿ ಸ್ವಲ್ಪ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗಿದೆ. ಟೈಗರ್ ನಂಬರ್ ಇವಾಗ ಜಾಸ್ತಿ ಆಗಿದೆ ಅಂತಂದರೆ ಅದು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗುತ್ತೆ ಅನ್ನುವಂಥದ್ದಿಲ್ಲ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ ಲ್ಯಾಂಡ್ಸ್ಕೇಪ್ ಲೆವೆಲಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಒಂದೇ ಏರಿಯಾದಲ್ಲಿ ಓವರ್ ಕ್ರೌಡ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಲ್ಯಾಂಡ್ಸ್ಕೇಪ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕನ್ನು ನಾವು ಕನೆಕ್ಟ್ ಮಾಡ್ಬೋದು. ಹಾಗಾಗಿ ನಾವು ವೈಲ್ಡ್ ಲೈಫ್ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡಬೇಕು. ಬಫರ್ ಝೋನನ್ನು ಸ್ಟ್ರಾಂಗ್ ಮಾಡೋದರಲ್ಲಿ ಫೋಕಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ಸಿಗ್ನಲ್ ಆಗಿ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ತೊಂದರೆ ಏನಾಗ್ತಾ ಇದೆ, ಇದನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡಬೇಕು ಅಂತ. ಸೊ ಇವತ್ತು ಟೈಗರ್ ರಿಲೇಟೆಡ್ ಇರುವಂತೆ ಸಕ್ಸಸ್ಫುಲ್ಲಾಗಿ ಕನ್ಸರ್ವೇಷನನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಆ್ಯಂಟಿ ಪೋಚಿಂಗ್ ಮೇಜರ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರಸ್ತುತವಾಗಿರುವಂಥ ಒಂದು ಚಾಲೆಂಜಸ್ ಏನಿದೆ, ಹ್ಯಾಬಿಟೈಟ್ ಸ್ಯಾಚುರೇಷನ್ ಆಗಿದೆ. ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಚಾಲೆಂಜಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ನಮ್ಮ ಒಂದು ಕಾರಿಡಾರ್ಸ್ಗಳನ್ನು ಸ್ಟ್ರಾಂಗ್ ಮಾಡಬೇಕು. ಲಿಮಿಟೆಡ್ ಆಗಿರ್ತಕ್ಕಂಥ ಕಾರಿಡಾರ್ಸ್ಗಳಿದ್ದಾವೆ. ಒಂದು ನ್ಯಾಷನಲ್ ಪಾರ್ಕಿಂದ ಇನ್ನೊಂದು ನ್ಯಾಷನಲ್ ಪಾರ್ಕಿಗೆ ನಾವು ಸ್ಟ್ರಾಂಗ್ ಆಗಿ ಕನೆಕ್ಷನ್ಸನ್ನು ಪ್ರೊವೈಡ್ ಮಾಡಿದರೆ ಆಟೋಮೆಟಿಕ್ಲಿ ಟೈಗರ್ಸ್ಗಳು ಒಂದು ನ್ಯಾಷನಲ್ ಪಾರ್ಕಿಂದ ಇನ್ನೊಂದು ನ್ಯಾಷನಲ್ ಪಾರ್ಕ್ಗೆ ಈಸಿಯಾಗಿ ಹೋಗ್ಬೋದು ಅಂತ ಪರೀಕ್ಷಾ ದೃಷ್ಟಿಕೋನದಿಂದ ಪ್ರಾಜೆಕ್ಟ್ ಟೈಗರ್ ನಮಗೆ ತುಂಬ ಇಂಪಾರ್ಟೆಂಟು. ಟೈಗರ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡಲೇಬೇಕು. ಸೊ 1973ನಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಯೋಜನೆ ಟೈಗರನ್ನು ಕನ್ಸರ್ವೇಷನ್ ಮಾಡೋದ್ರಲ್ಲಿ, ಅದರಲ್ಲೂ ಫಸ್ಟ್ ನಾವು ನೋಡಿದಾಗ 1973ನಲ್ಲಿ ಕೇವಲ 9 ಟೈಗರ್ ರಿಸರ್ವ್ಸನ್ನು ನೋಡ್ತಾ ಇದ್ವಿ. ಇವಾಗ ನಿಯರ್ಲಿ 58 ಟೈಗರ್ ರಿಸರ್ವ್ಸನ್ನು ಕಾಣ್ತಾ ಇರೋದಾಗಿ ಗಮನಿಸ್ಬೋದು. ಒಂದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಒಂದು ಸ್ಟ್ಯಾಟ್ಯುಟರಿ ಅಥಾರಿಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದೆ. ಯಾವ ಒಂದು ಆ್ಯಕ್ಟಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ ಅಂತಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿ ಈ ಒಂದು ಅಥಾರಿಟಿ ಜಾರಿಗೆ ಬಂದಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಇದರ ಆಬ್ಜೆಕ್ಟಿವ್ ಅಂತಂದರೆ ಟೈಗರ್ಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಎಫರ್ಟ್ಸನ್ನು ಹಾಕುತ್ತೆ ಅಂತ ಹೇಳ್ಬೋದು. ಪ್ರಾಜೆಕ್ಟ್ ಟೈಗರ್ ನಮಗೆ ಇಂಪಾರ್ಟೆಂಟ್ ಬಿಕಾಸ್ ಟೈಗರ್ಗಳ ಒಂದು ಪಾಪ್ಯುಲೇಷನ್ ಇವಾಗ ಹೆಚ್ಚಾಗಲಿಕ್ಕೆ ಪ್ರಾಜೆಕ್ಟ್ ಟೈಗರ್ನೇ ಕಾರಣ ಅಂತ ಹೇಳ್ಬೋದು. ಟೈಗರ್ ಪಾಪ್ಯುಲೇಷನ್ ಇವಾಗ ಮೇಂಟೈನ್ ಆಗ್ತಾ ಇದೆ, ಎಕೊಲಾಜಿಕಲ್ ಬ್ಯಾಲೆನ್ಸು ಸಹ ಆಗ್ತಾ ಇದೆ. ಟೈಗರ್ ಹ್ಯಾಬಿಟೈಟ್ಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನನ್ನು ಮಾಡಿದರೆ, ಬಟ್ ಇವಾಗ ಓವರ್ ಕ್ರೌಡಿಂಗ್ ಆಗ್ತಾ ಇದೆ ಅನ್ನುವಂಥ ಒಂದು ಚಾಲೆಂಜನ್ನು ನೋಡ್ತಾ ಇದ್ದೀವಿ. ಟೈಗರ್ ಒಂದು ಕೀ ಸ್ಟೋನ್ ಸ್ಪೀಷಸ್ ಆಗಿದೆ. ಇದನ್ನು ಸಂರಕ್ಷಣೆ ಮಾಡೋದು ಅತಿ ಅವಶ್ಯಕ. ಕೀ ಸ್ಟೋನ್ ಸ್ಪೀಷಸ್ ಅಂತಂದರೆ ಯಾವುದೋ ಒಂದು ಹ್ಯಾಬಿಟೇಟನ್ನು ತೆಗೆದುಕೊಂಡಾಗ ಅಥವಾ ಒಂದು ಟೆರಿಟರಿಯನ್ನು ತೆಗೆದುಕೊಂಡಾಗ ಅಲ್ಲಿರುವಂತಹ ಒಂದು ಸ್ಪೀಷಸ್ ಡಿಟರ್ಮೈನ್ ಮಾಡುತ್ತೆ ಅಲ್ಲಿ ಎಕೊಲಾಜಿಕಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ, ಸ್ಟೆಬಿಲಿಟಿ ಯಾವ ರೀತಿಯಾಗಿರುತ್ತೆ, ಬಯೋಡೈವರ್ಸಿಟಿ ಯಾವ ರೀತಿಯಾಗಿರುತ್ತೆ ಅಂತ ಇನ್ಫ್ಲುಯೆನ್ಸ್ ಮಾಡುವಂಥ ಫ್ಯಾಕ್ಟರ್ ನೋಡ್ತೇವೆ. ಸೊ ಹಾಗಾಗಿ ಟಾಪ್ ಪ್ರೆಡಿಟರ್ ಆಗಿರ್ತಕ್ಕಂಥ ಟೈಗರ್ ಒಂದು ಕೀ ಸ್ಟೋನ್ ಸ್ಪೀಷಸ್ ಆಗಿದೆ. ಈ ಒಂದು ಹಂತದಲ್ಲಿ ಕನ್ಸರ್ವೇಷನ್ ಎಫರ್ಟ್ಸ್ಗಳು ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಫ್ಯಾಕ್ಟ್ಸನ್ನು ನೀವು ಕಲೆಕ್ಟ್ ಮಾಡಬೇಕು. ಇವಾಗ ನೀವು ಕಮೆಂಟ್ ಸೆಕ್ಷನ್ ನಂಗೆ ಹೇಳಬೇಕಾಗಿರೋದು ಏನಂತಂದರೆ ಓಲ್ಡೆಸ್ಟ್ ಆಗಿರ್ತಕ್ಕಂಥ ಅಥವಾ ಫಸ್ಟ್ ಟೈಗರ್ ರಿಸರ್ವ್ ಯಾವುದಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಬೇಕು. ಹಾಗೂ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಯಾವುದಿದೆ ಅಂತ ಹೇಳಬೇಕಾಗುತ್ತೆ. ಜೊತೆಗೆ ಯಾವ ಸ್ಟೇಟಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ ರಿಸರ್ವ್ಸನ್ನು ನೋಡ್ತಾ ಇದ್ದೀವಿ, 58th ಟೈಗರ್ ರಿಸರ್ವ್ಸ್ ಯಾವುದಿದೆ, ಈ 4 ಪ್ರಶ್ನೆಗಳಿಗೆ ಆನ್ಸರನ್ನು ಮೆನ್ಷನ್ ಮಾಡಿ. ಓಲ್ಡೆಸ್ಟ್ ಟೈಗರ್ ರಿಸರ್ವ್, ಲಾರ್ಜೆಸ್ಟ್ ಒನ್ ಯಾವುದಿದೆ, ಹೈಯೆಸ್ಟ್ ಯಾವ ಸ್ಟೇಟಲ್ಲಿ ಕಂಡು ಬರ್ತಾ ಇದೆ ಮತ್ತು 58ನೇ ಟೈಗರ್ ರಿಸರ್ವ್ ಯಾವುದಿದೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮುಂದಿನದಾಗಿ ಫ್ರ್ಯಾಕ್ಚರ್ಡ್ ಎಮನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಎಮನ್ನ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟಿನಿಟಿನಲ್ಲಿ ಪ್ರಸ್ತುತವಾಗಿ ಎಮನ್ನಲ್ಲಿ ಆಗ್ತಾ ಇರುವಂಥ ಸ್ಥಿತಿಗತಿಯನ್ನು ಸಹ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್. ಈ ಒಂದು ಹಂತದಲ್ಲಿ ನಾವು ಮ್ಯಾಪಿಂಗ್ ಆಧಾರದ ಮೇಲೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡಬೇಕು. ಮೊದಲು ಎಮನ್ನಲ್ಲಿ ಕಂಡು ಬರುತ್ತೆ ಅಂತ ನೋಡಬೇಕಾಗುತ್ತೆ. ಇದರ ಇಂಪಾರ್ಟೆನ್ಸನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಅರೇಬಿಯನ್ ಪೆನಿನ್ಸುಲಾ ಅಂತ ತೆಗೆದುಕೊಂಡಾಗ ಸೌತ್ ರೀಜನಲ್ಲಿ ಯೆಮನ್ನ ಪ್ರೆಸೆನ್ಸನ್ನು ನೋಡ್ತಾ ಇದ್ವಿ. ಓಕೆ, ಈ ಒಂದು ಯೆಮನ್ನ ನಾರ್ತ್ ರೀಜನಲ್ಲಿ ಸೌದಿ ಅರೇಬಿಯಾ ಇರೋದನ್ನು ನೋಡ್ಬೋದು. ಈಸ್ಟ್ ರೀಜನಲ್ಲಿ ಒಮನ್ನ ಪ್ರೆಸೆನ್ಸನ್ನು ಕಾಣ್ತಾ ಇದ್ದೀವಿ. ಸೌತ್ ರೀಜನ್ ಅಂತ ಬಂದಾಗ ಗಲ್ಫ್ ಆಫ್ ಎಡನ್ ಇದೆ,
ವೆಸ್ಟ್ ರೀಜನ್ನಲ್ಲಿ ನಾವು ರೆಡ್ ಸಿಯನ್ನು ಕಾಣ್ಬೋದು. ಈ ರೀತಿಯಾಗಿ ಸಿಯ ಸುತ್ತುವರೆದಿರೋದನ್ನು ನೋಡ್ತಾ ಇದ್ದೀವಿ. ಹಾಗೂ ಬಾರ್ಡರ್ ರಾಷ್ಟ್ರಗಳು ಯಾವ ರೀತಿಯಾಗಿದೆ, ಸೌದಿ ಅರೇಬಿಯಾ ಮತ್ತು ಒಮನ್ ಎರಡೇ ರಾಷ್ಟ್ರಗಳು ಬಾರ್ಡರ್ ಆಗಿರೋದನ್ನು ನೋಡ್ಬೋದು. ಹಾಗೂ ಆಫ್ರಿಕಾದ ಹಾರ್ನ್ ರೀಜನ್ಗೆ ತುಂಬ ನಿಯರೆಸ್ಟ್ ಇರೋದನ್ನು ನೀವು ಇಲ್ಲಿ ಗಮನ ಹರಿಸ್ಬೋದು. ಜೊತೆಗೆ ಒಂದು ಇಂಪಾರ್ಟೆಂಟ್ ಸ್ಟ್ರೇಟ್ ಎಕ್ಸಾಮಿನೇಷನಲ್ಲಿ ಸಾಕಷ್ಟು ಸರ್ತಿ ಕೇಳಿದ್ದಾರೆ, ಬಾಬ್ ಎಲ್ ಮೆಂಡೆಬ್ ಅಂತಕ್ಕಂಥ ಒಂದು ಸ್ಟ್ರೇಟ್. ಸೊ ಈ ಒಂದು ಸ್ಟ್ರೇಟ್ನ ಸ್ಟ್ರಾಟಜಿಕ್ ಲೊಕೇಶನ್ ಏನಿದೆ, ನೀವು ಇಲ್ಲಿ ನೋಡ್ಬೋದು. ಬಾಬ್ ಎಲ್ ಮೆಂಡೆಬ್ ಸ್ಟ್ರೇಟು ಗಲ್ಫ್ ಆಫ್ ಏಡನ್ ಮತ್ತು ರೆಡ್ ಸಿಯನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಈ ಒಂದು ಸ್ಟ್ರೇಟ್ನ ಇಂಪಾರ್ಟೆನ್ಸ್ ಏನಿದೆ, ಇಂಡಿಯನ್ ಓಷನ್ ಆಗಿರ್ಬೋದು ಹಾಗೂ ಮೆಡಿಟೇರಿಯನ್ ಸಿಯನ್ನು ಕನೆಕ್ಟ್ ಮಾಡೋದು ಸುಯೇಜ್ ಕ್ಯಾನಲ್ನ ಮುಖಾಂತರ ಇದು ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಂಡಿಯನ್ ಓಷನ್ಗೆ ಕನೆಕ್ಟ್ ಆಗಬೇಕು ಫ್ರಮ್ ಮೆಡಿಟೇರಿಯನ್ ಸಿ ಅಂತಂದರೆ ಸುಯೇಜ್ ಕೆನಾಲ್ ಪಾಸ್ ಮಾಡಬೇಕು, ರೆಡ್ ಸಿ ಬರಬೇಕು. ನೆಕ್ಸ್ಟು ಈ ಒಂದು ಸ್ಟ್ರೇಟ್ ಬಾಬ್ ಎಲ್ ಮೆಂಡೆಬ್ನ ಸ್ಟ್ರೇಟ್ ಮುಖಾಂತರ ನಾವು ಗಲ್ಫ್ ಆಫ್ ಎಡನ್ ಹೋಗ್ತೀವಿ. ನೆಕ್ಸ್ಟ್ ಅರೇಬಿಯನ್ ಸಿ ಅಂದರೆ ಇಂಡಿಯನ್ ಓಷನ್ಗೆ ಇದು ಕನೆಕ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಮ್ಯಾರಿಟೈಮಲ್ಲಿ ಇದು ತುಂಬ ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಏನೇ ಒಂದು ಟ್ರೇಡ್ ಆದರೆ, ಅದರಲ್ಲೂ ಆಯಿಲ್ ಟ್ರೇಡ್ ಅಂತ ಬಂದಾಗ ಟ್ರೇಡ್ ರಿಲೇಟೆಡ್ ಇರತಕ್ಕಂಥ ಒಂದು ರೂಟನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ ಒಂದು ಶಿಪ್ಪಿಂಗ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಇಲ್ಲಿ ಒಂದು ಸ್ಟೆಬಿಲಿಟಿ ಇರಬೇಕು, ಅನ್ಸರ್ಟನಿಟಿ ಇರಬಾರ್ದು ಅನ್ನುವಂಥದ್ದು ಕ್ವಶನ್ನು. ಸೊ ಯಮನ್ನಲ್ಲಿ ಯಾವ ರೀತಿಯಾದಂಥ ಅನ್ಸರ್ಟನಿಟಿ ಇದೆ ಅಂತ ನಾವು ತಿಳಿದುಕೊಳ್ಬೇಕು. ಇಲ್ಲಿ ನಾವು ಸರಿಯಾದಂಥ ಒಂದು ಸರ್ಕಾರವನ್ನು ಕಾಣ್ತಾ ಇಲ್ಲ. ಮೇಜರ್ ಗ್ರೂಪ್ಗಳ ಒಂದು ಡಿವಿಷನನ್ನು ಕಾಣ್ಬೋದು. ಆ ಒಂದು ಗ್ರೂಪ್ಗಳ ಮಧ್ಯೆ ಕಂಟಿನ್ಯೂಸ್ ಆಗಿ ಫೈಟ್ ಇರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, MNE ಗೌರ್ಮೆಂಟ್ ಅಂತ ನೋಡ್ತೇವೆ. ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಸೌದಿ ಅರೇಬಿಯಾ ಅಂತ ನೋಡುವಂಥದ್ದು. ಸೊ ಸೌದಿ ಅರೇಬಿಯಾದ ಒಂದು ಇನ್ಫ್ಲುಯೆನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಸೌತ್ ಪಾರ್ಟ್ ಏನಿದೆಯಲ್ಲ ಯೆಮೆನ್ನಲ್ಲಿ, ಇದನ್ನು ಕಂಟ್ರೋಲ್ ಮಾಡ್ತಾ ಇರುವಂಥ ಗ್ರೂಪ್ ಅಂತ ಹೇಳ್ಬೋದು. MNE ಗೌರ್ಮೆಂಟು ಒಂದು ಗ್ರೂಪ್ ಆದರೆ, ಇನ್ನೊಂದೆಡೆ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಅಂತ ನೋಡ್ತಾ ಇದ್ದೀವಿ. ಸೊ ಈ ಒಂದು ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ಗೆ ಸಪೋರ್ಟ್ ಮಾಡ್ತಾ ಇರೋದು ಏನಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ನೀವು ನೋಡ್ಬೋದು ಸೌದಿ ಅರೇಬಿಯಾದ ಇನ್ಫ್ಲುಯೆನ್ಸ್ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇನ್ನೊಂದೆಡೆ ಹೌತೀಸ್ ಅಂತಕ್ಕಂಥ ಒಂದು ಗ್ರೂಪ್. ಈ ಒಂದು ಹೌತೀಸ್ ಒರಿಜಿನಲಿ ಫ್ರಮ್ ಯೆಮನ್. ಓಕೆ, ಸೊ ಇವರು ಕ್ಯಾಪಿಟಲಲ್ಲಿ ಇದ್ದಾರೆ. ಕ್ಯಾಪಿಟಲ್ ಸನಾ ನಡಿನಲ್ಲಿ ಇವರ ಪ್ರೆಸೆನ್ಸನ್ನು ಕಾಣ್ತಾ ಇದ್ವಿ. ಇವರೂ ಸಹ ಸೌದಿ ಅರೇಬಿಯಾದೊಂದಿಗೆ ಕಂಟಿನ್ಯೂಸ್ ಆಗಿ ಫೈಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು 3 ಮೇಜರ್ ಗ್ರೂಪ್ ಅಂತ ನೋಡ್ತಾ ಇದ್ವಿ. ಈ ಒಂದು ಹೌತೀಸ್ಗೆ ಸಪೋರ್ಟ್ ಮಾಡ್ತಾ ಇರೋದು ಇರಾನ್. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಯೆಮನ್ನಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಂತಹ ಕಂಟ್ರೀಸ್ಗಳಂತಂದರೆ ಒಂದು ಸೌದಿ ಅರೇಬಿಯಾ ಇದೆ, ಇನ್ನೊಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ಇರಾನ್. ಇದರಿಂದ ಅಲ್ಲಿ ಅನ್ಸರ್ಟನಿಟಿಯನ್ನೇ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ರೀಸೆಂಟ್ಲಿ ಗವರ್ನರ್ ರೂಲ್ ಮಾಡ್ತಕ್ಕಂತಹ 2 ಲೊಕೇಶನ್ಗೆ ಸಂಬಂಧಪಟ್ಟಂತೆ MNE ಗೌರ್ಮೆಂಟ್ ಹಾಗೂ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಮಧ್ಯೆ ಒಂದು ಫೈಟಿಂಗ್ ಆಗಿದೆ ಅಂತ ಕಾಣ್ಬೋದು. ಹದರ್ಮುದ್ ಹಾಗೂ ಅಲ್ ಮಹರಾ ಅನ್ನುವಂಥ 2 ರೀಜನ್ಸ್ಗಳನ್ನು ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಕಂಟ್ರೋಲ್ ಮಾಡಬೇಕು ಅಂತ ಮುಂದಾಗಿರೋದಾಗಿ ನೋಡ್ಬೋದು. ಇದನ್ನು ಸದೆ ಬಡ್ದಿದ್ದಾರೆ ಸೌದಿ ಅರೇಬಿಯಾ ಬ್ಯಾಕ್ ಇರುವಂಥ MNE ಸರ್ಕಾರ. ಸೊ ಇದರಿಂದ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ ಸೌದಿ ಅರೇಬಿಯಾ ಮತ್ತು UAE ಮಧ್ಯೆ. ಇದು ಇಂಪಾರ್ಟೆಂಟ್ ನಿಮಗೆ. ಸೌದಿ ಅರೇಬಿಯಾ ಮತ್ತು UAE ಮಧ್ಯೆ ಒಂದು ಟೆನ್ಷನ್ ಕ್ರಿಯೇಟ್ ಆಗಲಿಕ್ಕೆ ಕಾರಣವಾಗಿರುವಂಥ ಒಂದು ಪ್ಲೇಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ಹಂತದಲ್ಲಿ ಟೆನ್ಷನ್ ತುಂಬ ಕಂಪ್ಲೀಟಾಗಿ ಕ್ರಿಯೇಟ್ ಆಗಿದೆ. ಇದನ್ನು ಹೊರತುಪಡಿಸಿ ಅಲ್ಲಿ ಸಾಕಷ್ಟು ಚಾಲೆಂಜಸ್ಗಳಿದ್ದಾವೆ. ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸನ್ನು ನೋಡುವಂಥ ಹಂತದಲ್ಲಿ ವರ್ಲ್ಡಲ್ಲೇ ವರ್ಸ್ಟ್ ಕಂಡೀಷನ್ ಅಂತಲೇ ಇಲ್ಲಿ ಹೇಳ್ಬೋದು. ಫುಡ್ ಇಲ್ಲ, ಜಾಬ್ಗಳಿಲ್ಲ, ಹಾಸ್ಪಿಟಲ್ಸ್ಗಳ ಒಂದು ಫೆಸಿಲಿಟೀಸ್ ಇಲ್ಲದೆ ಇರುವಂಥ ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಇದೆ. ಬೇರೆ ಬೇರೆ ಒಂದು ಗ್ರೂಪ್ಗಳ ಒಂದು ಇನ್ಫ್ಲುಯೆನ್ಸನ್ನು ಸಹ ನಾವು ನೋಡ್ತಾ ಇದ್ದೀವಿ. ಒಂದು ಫೆಡ್ರಲ್ ಸಿಸ್ಟಮು ಸಹ ಸರಿಯಾಗಿಲ್ಲ, ಬಿಕಾಸ್ ಇಲ್ಲಿ ಡಿಫ್ರೆನ್ಸಸನ್ನು ಕಾಣ್ತಾ ಇರೋದಾಗಿ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಯಮನ್ಗೆ ಸಂಬಂಧಿಸಿದಂತೆ ಇಶ್ಯೂ ಏನಿದೆ ಅಥವಾ ಯಾವ ರೀತಿಯಂತಹ ಅನ್ಸರ್ಟನಿಟಿಗಳಿದೆ, ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನಿದೆ, ಇದರ ಆಧಾರದ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇದೆ. ರೀಸೆಂಟಾಗಿ ನ್ಯೂಸ್ ಇರೋದ್ರಿಂದ ಇಲ್ಲಿ ಒಂದು ಅನ್ಸರ್ಟನಿಟಿ ಯಾಕೆ ಕ್ರಿಯೇಟ್ ಆಗಿದೆ, ಬೇರೆ ಬೇರೆ ಗ್ರೂಪ್ಗಳ ಮಧ್ಯೆ ಜಗಳ ನಡೀತಾ ಇದೆ. ರೀಸೆಂಟಾಗಿ 2 ಲೊಕೇಶನ್ಗಳ ಮಧ್ಯೆ ಜಗಳ ಆಗಿದೆ ಅನ್ನುವಂಥ ಒಂದು ಕ್ಲಾರಿಟಿ ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ನಾವು ಗಮನ ಹರಿಸ್ಬೋದು. ಮುಂದಿನದಾಗಿ ಇಂಡಿಯಾ ಸೈನ್ಸ್ ಲೆಟರ್ ಆಫ್ ಇಂಟೆಂಟ್ ಟು ಎಲಿವೇಟ್ ಡಿಫೆನ್ಸ್ ಟೈಸ್ ವಿತ್ UAE. ಈ ಒಂದು ಇಶ್ಯೂ ನಮಗೆ ಅಗೇನ್ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ರಿಲೇಷನ್ ನಡಿನಲ್ಲಿ ಬಯಲ್ಯಾಟ್ರಲ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಈ ಮೊದಲು ನಾವು ಆಲ್ರೆಡಿ ನೋಡಿದ್ವಿ ಯೆಮನ್ನಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟನಿಟಿಗೆ UAE ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಸೌದಿ ಅರೇಬಿಯಾ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ರೀಸೆಂಟಾಗಿ UAE ತೆಗೆದುಕೊಂಡಿರುವಂಥ ಒಂದು ಸ್ಟೆಪ್ಪಲ್ಲಿ ಸೌದಿ ಅರೇಬಿಯಾ ಅದನ್ನು ಸದೆ ಬಡ್ದಿದೆ ಅಂತಲೇ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಅನ್ಸರ್ಟನಿಟಿ ಇದೆ ಅಂತ ನಾವು ಗಮನ ಹರಿಸಿದ್ವಿ. ಇವಾಗ ಸೌದಿ ಅರೇಬಿಯಾ ಏನು ಮಾಡಿದೆ, ಪಾಕಿಸ್ತಾನದೊಂದಿಗೆ ಒಂದು ಡಿಫೆನ್ಸ್ ಕೋಆಪರೇಷನನ್ನು ಮಾಡಿದೆ. ಈ ಒಂದು ಆಧಾರದ ಮೇಲೆ UAE ಭಾರತವನ್ನು ಅಪ್ರೋಚ್ ಮಾಡಿದೆ. ಸಿಂಪಲ್ ಆಗಿರುವಂಥ ಒಂದು ಲಾಜಿಕನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಿ.
ನಾವು ಡಿಫೆನ್ಸ್ ರಿಲೇಟೆಡ್ ಇರುವಂಥ ಒಂದು ಟೈಯನ್ನು ಎನ್ಹ್ಯಾನ್ಸ್ ಮಾಡಿದ್ವಿ. ಭಾರತ ಯಾವುದೇ ರೀತಿಯಾಗಿ ಈ ಒಂದು ವಾರ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ಒಂದು ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡ್ತಾ ಇರೋದ್ರಿಂದ UAE ಭಾರತಕ್ಕೆ ಅಪ್ರೋಚ್ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಭಾರತ ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ಗೆ ಸಂಬಂಧಿಸಿದಂತೆ ಟೈಯನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದೆ ಅಂತ ಇಂಡೈರೆಕ್ಟ್ಲಿ ಇಲ್ಲಿ ಹೇಳ್ತಾ ಇದೆ. ಸೊ ಭಾರತದ ಒಂದು ನ್ಯೂಟ್ರಾಲಿಟಿಯನ್ನು ಸಹ ನೀವು ಗಮನ ಹರಿಸಬೇಕು. ಯಾವುದೇ ರೀತಿಯಾಗಿ ನಾವು ಯಾರ ಜಗಳದಲ್ಲೂ ಹೋಗೋದಿಲ್ಲ, ನ್ಯೂಟ್ರಾಲಿಟಿಯನ್ನು ಮೇಂಟೈನ್ ಮಾಡ್ತೀವಿ. ಇಲ್ಲಿ ನೋಡಿ, ಒಂದು ಕೋಆಪರೇಷನ್ ಅಂತ ಬಂದಾಗ ಬರೀ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಡಿಫೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಆಗಿರ್ಬೋದು, ಅಥವಾ ಜನರಲಿ ಒಂದು ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಡಿಸ್ಕಷನನ್ನು ಮಾಡಿದ್ದಾರೆ. ಬಯಲ್ಯಾಟ್ರಲ್ ಟ್ರೇಡ್ ನಡಿನಲ್ಲಿ ಸರಿಸುಮಾರು $200 ಬಿಲಿಯನ್ ಅಷ್ಟು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೈ 2032. ಸೊ ಇಲ್ಲಿ ಒಂದು ಕೋಆಪರೇಷನ್ ಎನ್ಹಾನ್ಸ್ ಮಾಡಿದರೆ ಭಾರತದ ರಿಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ಮೋದಿಜಿಯವರಾಗಿರ್ಬೋದು, ಅಥವಾ UAE ಪ್ರೆಸಿಡೆಂಟನ್ನು ನೀವು ಇಲ್ಲಿ ಗಮನ ಹರಿಸ್ಬೋದು, ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್ ಅಂತಕ್ಕಂಥವ್ರು. ಸೊ ಇವರು ಒಂದು ಫ್ರೇಮ್ವರ್ಕನ್ನು ತೊಗೊಂಡ್ಬಂದಿದ್ದಾರೆ, ಅಗ್ರಿಮೆಂಟನ್ನು ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಮಿಲಿಟರಿ ಅಲಯನ್ಸನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಒಂದು ಡಿಸ್ಕಷನನ್ನು ಮಾಡಿದ್ದಾರೆ ಅನ್ನುವಂಥ ಕ್ಲಾರಿಟಿಯನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಹಾಗೂ ಈ ಒಂದು ಡಿಸ್ಕಷನ್ ನಡಿನಲ್ಲಿ ಎನರ್ಜಿ ಡೀಲ್ಗೆ ಸಂಬಂಧಪಟ್ಟಂತೆಯೂ ಸಹ ನೋಡ್ಬೋದು. ಹಿಂದೂಸ್ತಾನ್ ಪೆಟ್ರೋಲಿಯಂ ಕೋಆಪರೇಷನ್ ಲಿಮಿಟೆಡ್ ಇವತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಗ್ಯಾಸ್ನ ಮುಖಾಂತರ ನೆಕ್ಸ್ಟ್ 10 ಇಯರ್ಸ್ ಅಂದರೆ ಟಿಲ್ 2028 ತನಕ ಆಯಿಲನ್ನು ಪರ್ಚೇಸ್ ಮಾಡ್ತಕ್ಕಂಥ ಅಗ್ರಿಮೆಂಟ್ಸ್ಗಳನ್ನು ನಾವು ನೋಡ್ತಾ ಇದ್ವಿ. ಸ್ಪೇಸ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆಗಿರ್ಬೋದು, ಅಥವಾ ಅಥರೈಸೇಷನ್ ಸೆಂಟರ್ನ ಮುಖಾಂತರ UAE ಸ್ಪೇಸ್ ಏಜೆನ್ಸಿನೂ ಸಹ ಕೋಆಪರೇಷನ್ಗೆ ಸಂಬಂಧಿಸಿದಂಥ ಒಂದು ಸಿಗ್ನೇಚರನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಡಿಫೆನ್ಸ್ ರಿಲೇಟೆಡ್ ಇರುವಂಥ ಟಾಕನ್ನು ಮಾಡ್ತಾ ಇದ್ದೀವಿ, ಹಾಗೂ ಎನರ್ಜಿ ರಿಲೇಟೆಡ್ ಇರ್ತಕ್ಕಂತೆ ಮಾಡ್ತಾ ಇದ್ದೀವಿ, ಜೊತೆಗೆ ಸ್ಪೇಸ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಸ್ಟ್ರಾಟಜಿಕಲಿ ಒಂದು ರಿಲೇಷನನ್ನು ಗಮನ ಹರಿಸ್ಬೋದು. ಯುನೈಟೆಡ್ ಅರಬ್ ಎಮಿರೇಟ್ಸನ್ನು ಮ್ಯಾಪ್ನ ಮುಖಾಂತರ ಅಬ್ಸರ್ವ್ ಮಾಡಿದ್ದೆ ಆದರೆ ಇದು ಸಹ ಅರೇಬಿಯನ್ ಪೆನಿನ್ಸುಲಾದಲ್ಲಿ ಕಂಡುಬರುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಹಾಗೂ 2 ರಾಷ್ಟ್ರಗಳಿಂದ ಸುತ್ತುವರೆದಿದೆ, ಒಂದು ಸೌದಿ ಅರೇಬಿಯಾ ಹಾಗೂ ಒಮನ್. ಉಳಿದಿದ್ದೆಲ್ಲ ವಾಟರ್ ಬಾಡಿಯಿಂದ ಸುತ್ತುವರೆದಿರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಪರ್ಷಿಯನ್ ಗಲ್ಫ್ ಇವಾಗ ನಾರ್ತ್ ವೆಸ್ಟರ್ನ್ ರೀಜನಲ್ಲಿ ಕಂಡುಬರುತ್ತೆ, ಹಾಗೂ ನಾರ್ತ್ ರೀಜನಲ್ಲಿ ಜನರಲಿ ಒಂದು ಸ್ಟ್ರೇಟ್ನ ಪ್ರೆಸೆನ್ಸ್ ಇದೆ. ಓಕೆ, ವೆರಿ ಕ್ಲೋಸೆಸ್ಟ್ ಸ್ಟ್ರೇಟ್ ಅಂತಂದರೆ ಹರ್ಮೂಸ್ ಅಂತಕ್ಕಂಥ ಸ್ಟ್ರೇಟ್ ಇದೆ. ಸ್ಟ್ರಾಟಜಿಕಲಿ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇವಾಗ ತಾನೇ ನಾವು MNಗೆ ಸಂಬಂಧಪಟ್ಟಂತೆ ನೋಡಿದ್ವಿ, ಇಲ್ಲಿ ಬಾಬ್ ಎಲ್ ಮಂಡಬ್ನ ಒಂದು ಪ್ರೆಸೆನ್ಸ್ ಅಂತ ಕಾಣ್ತಾ ಇದ್ವಿ, ಇದರ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಗಮನ ಹರಿಸಿದ್ವಿ. ಅದೇ ರೀತಿಯಾಗಿ ಪರ್ಷಿಯನ್ ಗಲ್ಫ್ ಆಗಿರ್ಬೋದು, ಗಲ್ಫ್ ಆಫ್ ಒಮನನ್ನು ಕನೆಕ್ಟ್ ಮಾಡುವಂಥ ಸ್ಟ್ರೇಟ್ ಆಫ್ ಹರ್ಮೂಸ್ ತುಂಬ ಇಂಪಾರ್ಟೆಂಟ್ ಅಂತಲೇ ಗಮನ ಹರಿಸುವಂಥದ್ದು. ಇದು ಸಹ ಒಂದು ಟ್ರೇಡ್ ರೂಟ್ ಆಗಿದೆ ಅಂತಲೇ ನೋಡಬೇಕಾಗತ್ತೆ. ಇನ್ನು ಒಮನ್ನ ಒಂದು ಪ್ರೆಸೆನ್ಸ್ ಅಂತ ನೋಡಿದಾಗ ನಾರ್ತ್ ಈಸ್ಟ್ ರೀಜನ್ ನಡಿನಲ್ಲಿ ಇದು ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಾರ್ತ್ ಈಸ್ಟರ್ನ್ ಅಥವಾ ಈಸ್ಟ್ ರೀಜನಲ್ಲಿ ಹೆಚ್ಚು ಇದು ಆವರಿಸ್ಕೊಂಡಿರೋದನ್ನು ಗಮನ ಹರಿಸುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳಾಗಿರ್ಬೋದು, ಅಥವಾ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ನ ಆಧಾರದ ಮೇಲೆ ಕ್ವಶನ್ ಕೇಳ್ತಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವಾಗ ಭಾರತಕ್ಕೆ ವಿಸಿಟ್ ಮಾಡಿರುವಂಥ ಹಂತದಲ್ಲಿ ಸ್ವಲ್ಪ ಅಬ್ಸರ್ವೇಷನನ್ನು ಮಾಡಬೇಕಾಗುತ್ತೆ. ಯಾಕೆ ಅವ್ರು ನಮ್ಗೆ ವಿಸಿಟ್ ಮಾಡಿದ್ದಾರೆ? ಬಿಕಾಸ್ ಯೆಮನ್ನಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟನಿಟಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಾಟಜಿಕ್ ಕೋಆಪರೇಷನನ್ನು ಮಾಡಲಿಕ್ಕೆ, ಡಿಫೆನ್ಸ್ ರಿಲೇಟೆಡ್ ಇರತಕ್ಕಂಥ ಟೈಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್. ಮುಂದಿನದಾಗಿ, ಇನ್ ಅ ಚೇಂಜಿಂಗ್ ವರ್ಲ್ಡ್ ಇಟ್ ಈಸ್ ಸ್ಮಾಲ್ ಟೇಬಲ್ಸ್ ಬಿಗ್ ಡಿವಿಡೆಂಡ್ಸ್. ಈ ಒಂದು ಇಶ್ಯೂ ಕೂಡ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ಲಿ ಆಥರ್ ಅವ್ರು ಹೇಳ್ತಾ ಇರೋದೇನಂತಂದರೆ, ಸ್ಮಾಲ್ ಫೋರಮ್ ಆದ್ರೂ ಸಹ, ಸ್ಮಾಲ್ ಟೇಬಲ್ಸ್ ಆದ್ರೂ ಸಹ ಇದರಿಂದ ಬರ್ತಾ ಇರ್ತಕ್ಕಂಥ ಒಂದು ಡಿವಿಡೆಂಟ್ ಏನಿದೆಯಲ್ಲ ಹೆಚ್ಚಿದೆ ಅಂತಲೇ ಗಮನಿಸ್ಬೋದು. ಅಂದರೆ ಸ್ಟ್ರಾಟಜಿಕಲಿ ಇಂಪಾರ್ಟೆನ್ಸನ್ನು ಫೋಕಸ್ ಮಾಡ್ತಾ ಇದ್ದಾರೆ. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಬಿಗ್ ಫೋರಮ್, ಫಾರ್ ಎಕ್ಸಾಂಪಲ್ ಯುನೈಟೆಡ್ ನೇಷನ್ನ ಒಂದು ಫೋರಮ್ ಅಂತಲೇ ನೀವು ಕನ್ಸಿಡರ್ ಮಾಡ್ಬೋದು. G20 ಇದೆಲ್ಲ ಗ್ಲೋಬಲ್ ಲೆವೆಲಲ್ಲಿ ಡೆವಲಪ್ಡ್ ನೇಷನ್ಸ್ಗಳ ಒಂದು ಪ್ರೆಸೆನ್ಸನ್ನು ಕಾಣ್ತಾ ಇದ್ವಿ. ಈ ಒಂದು ಹಂತದಲ್ಲಿ ಗ್ಲೋಬಲ್ ಸೌತ್ ಅಂತ ನಾವು ಏನು ಕರಿತಾ ಇದ್ವಿ, ಡೆವಲಪಿಂಗ್ ನೇಷನ್ಸ್ ಅಂತ ಏನು ಕರಿತಾ ಇದ್ವಿ, ಇವರ ಒಂದು ಕನ್ಸರ್ನನ್ನು ಯಾರು ಅಡ್ರೆಸ್ ಮಾಡ್ತಾರೆ? ರೀಜನಲ್ ಗ್ರೂಪಿಂಗ್ನ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ನ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಬ್ರಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟ್ ಆಗಿರ್ಬೋದು, ಕ್ವಾಡ್ ರಿಲೇಟೆಡ್ ಇರುವಂಥ ಒಂದು ಆಸ್ಪೆಕ್ಟನ್ನು ಆಥರ್ ಅವರಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ, ಇಂಟರ್ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ನ ರಿಲೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದ ಟ್ರೇಡ್ ಪಾಯಿಂಟ್ ಆಗಿರ್ಬೋದು, ಅಥವಾ ಕ್ಲೈಮೇಟ್ ರಿಲೇಟೆಡ್ ಇರ್ತಕ್ಕಂಥ ರೂಲ್ಸ್ಗಳು ಇವಾಗ ಆಗಬೇಕು ಅಂತಂದರೆ ಭಾರತ ಯುರೋಪಿಯನ್ ಯೂನಿಯನ್ನು ಸರಿಯಾದಂಥ ಒಂದು ಟೈಯನ್ನು ಸಹ ಹೊಂದಬೇಕು. ಇವಾಗ ಯುನೈಟೆಡ್ ಸ್ಟೇಟ್ಸ್ ಸಾಕಷ್ಟು ಪ್ರೆಷರನ್ನು ಹಾಕ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆಲ್ಲ ಗೊತ್ತೇ ಇದೆ. ಇವಾಗ ಬರ್ತಾ ಇರುವಂಥ ಒಂದು ರಿಪಬ್ಲಿಕ್ ಡೇ ನಡೆಯಲ್ಲಿ ಯುರೋಪಿಯನ್ ಯೂನಿಯನ್ ಲೀಡರ್ಶಿಪ್ನ ಒಂದು ಪ್ರೆಸೆನ್ಸನ್ನು ಕಾಣ್ಬೋದು. ಈ ಒಂದು ಹಂತದಲ್ಲಿ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಟಾಕನ್ನು ಮಾಡಬೇಕು,
ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ರಿಲೇಟೆಡ್ ಇರುವಂಥ ಒಂದು ಸ್ಟ್ಯಾಂಡರ್ಡೈಸ್ ಆಗಿರುವಂಥ ಫ್ರೇಮ್ವರ್ಕನ್ನು ತರಬೇಕು. ಕೇವಲ ನಾವು ಟಾರಿಫ್ಗೆ ಸಂಬಂಧಪಟ್ಟಂಥ ಡಿಸ್ಕಷನನ್ನು ಮಾಡ್ತಾ ಇಲ್ಲ, ಅಥವಾ ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ಅಡ್ರೆಸ್ ಮಾಡೋದ್ರಲ್ಲಿ ಮುಂದಾಗಬೇಕು. ಇದರಿಂದ ನಮಗೆ ಬೇಕಾಗುವಂಥ ಒಂದು ಮಾರ್ಕೆಟ್ ಎಕ್ಸಸ್ ಸಿಗುತ್ತೆ, ವ್ಯಾಲ್ಯೂ ಚೈನ್ ಸಿಗುತ್ತೆ ಅಂತಲೇ ಹೇಳ್ಬೋದು. US ಇಂದ ಆಗ್ತಾ ಇರುವಂಥ ಒಂದು ಪ್ರೆಷರನ್ನು ಸಹ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಈ ಒಂದು ಹಂತದಲ್ಲಿ ಚೈನಾದಿಂದ ಆಗ್ತಾ ಇರುವಂಥ ಇನ್ಫ್ಲುಯೆನ್ಸನ್ನು ಸಹ ತಡೆಗಟ್ಟಬಹುದು. ಹಾಗಾಗಿ ಯುರೋಪಿಯನ್ ಯೂನಿಯನ್ ನಮಗೆ ತುಂಬ ಇಂಪಾರ್ಟೆಂಟ್. ಇನ್ನು ಬ್ರಿಕ್ಸ್ ಅಂತ ಬಂದಾಗ 2026ರಲ್ಲಿ ನಡೆಯಲಿರ್ತಕ್ಕಂಥ ಒಂದು ಸಮಿಟನ್ನು ಹೋಸ್ಟ್ ಮಾಡಲಿದೆ. ಇದರಿಂದ ಗೊತ್ತಾಗುತ್ತೆ ಭಾರತ ಯಾವ ರೀತಿಯಾಗಿ ರೀಜ್ನಲ್ ಗ್ರೂಪಿಂಗ್ಗೆ ಒಂದು ಸ್ಟ್ರಾಂಗ್ ಬಾಂಡಿಂಗನ್ನು ಹೊಂದಿದೆ ಅಂತ. ಜನರಲಿ ಈ ಒಂದು ರೀಜ್ನಲ್ ಗ್ರೂಪಿಂಗ್ಗಳು ಏನು ಮಾಡುತ್ತೆ ಅಂದರೆ ಡೆವಲಪಿಂಗ್ ನೇಷನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಅಡ್ರೆಸ್ ಮಾಡುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಬಿಗ್ ಫೋರಮ್ ಇವಾಗ ಫೇಲ್ ಆಗ್ತಾ ಇದೆ ಅಂತಲೇ ನಾವು ಗಮನಿಸ್ಬೋದಲ್ವ. ಈ ಒಂದು ಆಧಾರದ ಮೇಲೆ ಭಾರತದ ಒಂದು ಪ್ರೆಸೆನ್ಸನ್ನು ಕಾಣ್ತಾ ಇದ್ದೀವಿ. ರೀಸೆಂಟ್ಲಿ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಒಂದು ಡಿಜಿಟಲ್ ಕರೆನ್ಸಿ ಅಥವಾ ಡಿ-ಡಾಲರೈಸೇಷನ್ಗೆ ಸಂಬಂಧಿಸಿದಂಥ ಒಂದು ಇಂಡೈರೆಕ್ಟ್ ಆಗಿರುವಂತಹ ಸ್ಟೆಪ್ಪನ್ನು ಸಹ ತೆಗೆದುಕೊಳ್ಳಲಿದೆ ಅಂತಲೂ ಸಹ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೆ ವಾರ್ ನಡೀತಾ ಇದೆ. ರೀಜನಲ್ ಲೆವೆಲಲ್ಲಿ ನಾವು ಎಷ್ಟು ಮಟ್ಟಿಗೆ ಇದನ್ನು ಟ್ಯಾಕಲ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬ್ರಿಕ್ಸ್ನ ಇಂಪಾರ್ಟೆನ್ಸನ್ನು ಗಮನ ಹರಿಸ್ಬೋದು. ನಾವು ಈ ರೀತಿಯಾದಂಥ ಡೆಸಿಷನನ್ನು ತೆಗೆದುಕೊಂಡ್ರೆ ಡೆಫಿನೆಟ್ಲಿ ಟ್ರಂಪ್ ಅವರು ಮತ್ತೆ ಅಗ್ರೆಸಿವ್ ಆಗೋದಂತೂ ಪಕ್ಕ. ಇದಕ್ಕೆ ಸಂಬಂಧಪಟ್ಟಂತೆ ಕ್ವಾಡ್ ಗ್ರೂಪಿಂಗ್ನ ರಿಲೆವೆನ್ಸು ಕಮ್ಮಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಬಿಕಾಸ್ ಕ್ವಾಡ್ ಗ್ರೂಪಿಂಗ್ನಲ್ಲಿ ಭಾರತನೂ ಇದೆ, US ಇದೆ, ಜಪಾನನ್ನು ತೆಗೆದುಕೊಳ್ಬೋದು, ಆಸ್ಟ್ರೇಲಿಯಾ, 4 ಗ್ರೂಪ್ಗಳನ್ನು ನೋಡ್ತಾ ಇದ್ದೀವಿ. ಚೈನಾದ ಇನ್ಫ್ಲುಯೆನ್ಸನ್ನು ತಡೆಗಟ್ಟಲಿಕ್ಕೆ ಅಂತ ಮಾಡಿರೋದಾಗಿ ಗಮನ ಹರಿಸ್ತಾ ಇದ್ವಿ. ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರಲಿಕ್ಕಂತಲೇ ಇರುವಂತಹ ಈ ಒಂದು ಗ್ರೂಪಿಂಗ್ ಮ್ಯಾರಿಟೈಮ್ ಅವೇರ್ನೆಸ್ ಮತ್ತು ಪೋರ್ಟ್ ರಿಲೇಟೆಡ್ ಇರತಕ್ಕಂಥ ರೆಸಿಲಿಯನ್ಸನ್ನು ತರೋದಾಗಲಿ, ಪಬ್ಲಿಕ್ ಗೂಡ್ಸ್ಗೆ ಸಂಬಂಧಪಟ್ಟಂತೆ ಒಂದು ಯೂಸೇಜನ್ನು ಹೆಚ್ಚು ಫೋಕಸ್ ಮಾಡುವಂಥದ್ದಾಗಿರ್ಬೋದು. ಒಂದು ಕೋಆಪರೇಷನ್ ಆಧಾರದ ಮೇಲೆ ರೀಜನಲ್ ಲೆವೆಲಲ್ಲಿ ಕೋಆಪರೇಷನ್ ತರಲಿಕ್ಕೆ ಕ್ವಾಡ್ ಗ್ರೂಪಿಂಗ್ ಇದೆ ಅಂತ ಹೇಳ್ಬೋದು. ಈ ಒಂದು ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಬಂದಾಗ US ಯಾವ ರೀತಿ ಅಂತ ರಿಯಾಕ್ಷನ್ನ ಕೊಡ್ಬೋದು. ಫ್ಯೂಚರಿಸ್ಟಿಕಲಿ ಇದೊಂದು ಇವಾಗ ಪ್ಲ್ಯಾಟ್ಫಾರ್ಮ್ ಉಳ್ಕೊಂಡಿದೆ. ಈ ಪ್ಲ್ಯಾಟ್ಫಾರ್ಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತ ಫೇಟ್ ಇದೆ ಅಂತ ಟ್ರಂಪ್ ಅವರೇ ಫ್ಯೂಚರ್ ಡೇಸಲ್ಲಿ ಡಿಸೈಡ್ ಮಾಡ್ತಾರೆ ಅಂತ ತಿಳ್ಕೊಳ್ಬೋದು. ಸೊ ಇವಾಗ ಬಿಗ್ ಫೋರಮ್ ಅಂತ ಬಂದಾಗ UN ಅಂತ ನೋಡ್ತೇವೆ, G20 ಅಂತ ನೋಡ್ತೇವೆ ಅಂತ ಹೇಳಿದ್ವಿ. ಸೊ UN ಅಂತ ಬಂದಾಗ ಇವಾಗ ಪ್ರಸ್ತುತವಾಗಿ ಎಷ್ಟೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ. ಗ್ಲೋಬಲ್ ಲೆವೆಲಲ್ಲಿ ಒಂದು ಪವರ್ ಆಸ್ಪೆಕ್ಟ್ ಆಗಿರ್ಬೋದು, ಟ್ರೇಡ್ ಆಸ್ಪೆಕ್ಟ್ ಆಗಿರ್ಬೋದು, ಸಾಕಷ್ಟು ವಾರ್ಗಳು ನಡೀತಾ ಇದೆ. ಅಂದ್ರೂ ಸಹ ಏನು ಮಾಡದೆ ಕೂತ್ಕೊಂಡಿದೆ ಅಂತಲೇ ಹೇಳ್ಬೋದು. ಇದರ ಒಂದು ಲೆಜಿಟಿಮಸಿ ಇವಾಗ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. G20 ಅಂತಲೂ ಬಂದಾಗ ಇಲ್ಲಿಯೂ ಸಹ ಸಾಕಷ್ಟು ಪೊಲಿಟಿಕ್ಸ್ ಇದೆ. ಈ ಒಂದು ಹಂತದಲ್ಲಿ ಡೆವಲಪಿಂಗ್ ನೇಷನ್ಸ್ಗೆ ಇರತಕ್ಕಂಥ ಪ್ರಯಾರಿಟೀಸನ್ನು ಸೈಡ್ ಮಾಡ್ತಾ ಇರೋದಾಗಿ ಗಮನ ಹರಿಸ್ಬೋದು. ಪ್ರಸ್ತುತವಾಗಿ ಸ್ಮಾಲ್ ಗ್ರೂಪಿಂಗ್ನ ಇಂಪಾರ್ಟೆನ್ಸನ್ನು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಒಂದು ಮಾರ್ಕೆಟ್ ಅಂತ ಬಂದಾಗ ಯುರೋಪಿಯನ್ ಯೂನಿಯನ್ನ ಇಂಪಾರ್ಟೆನ್ಸ್ ಆಗಿರ್ಬೋದು, ಬ್ರಿಕ್ಸ್ನ ಒಂದು ಫಂಕ್ಷನಾಲಿಟಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ, ಕ್ವಾಡ್ ಅಂತಲೂ ಬಂದಾಗ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಪಬ್ಲಿಕ್ ಗೂಡ್ಸ್ ರಿಲೇಟೆಡ್ ಇರತಕ್ಕಂಥ ಕನ್ಸರ್ನನ್ನು ಇಲ್ಲಿ ನಾವು ಅಡ್ರೆಸ್ ಮಾಡ್ಬೋದು. ಹಾಗಾಗಿ ಈ ಒಂದು ಸ್ಮಾಲ್ ಗ್ರೂಪಿಂಗ್ನ ಇಂಪಾರ್ಟೆನ್ಸನ್ನು ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಗ್ಲೋಬಲ್ ಲೆವೆಲಲ್ಲಿ ಬಿಗ್ ಗ್ರೂಪ್ ಇವತ್ತು ಫೇಲ್ ಆಗ್ತಾ ಇದೆ ಅಥವಾ ಬಿಗ್ ಫೋರಮ್ಗಳು ಇವತ್ತು ಫೇಲ್ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ನಾವು ಕಾಣ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ M1 ಈಸ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಮೇನ್ಲಿ ಬಿಕಾಸ್ ಇಟ್ ಕಂಟ್ರೋಲ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾರಿಟೈಮ್ ಚೋಕ್ ಪಾಯಿಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. 4 ಆಪ್ಷನ್ಸ್ ಇದೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಆಗಿರ್ಬೋದು, ಬಾಬೆಲ್ ಮಂಡಬ್ ಸ್ಟ್ರೇಟ್ ಆಗಿರ್ಬೋದು, ಬಾಸ್ಪರಸ್ ಸ್ಟ್ರೇಟ್, ಮಲಕ್ಕಾ ಸ್ಟ್ರೇಟ್ ಅಂತ 4 ಆಪ್ಷನ್ಸ್ಗಳಿದ್ದಾವೆ. ಯಾವುದಂತ ಸರಿಯಾಗಿ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.